ನೀವು ಕೂಡ ಫೇಸ್ ಸ್ವ್ಯಾಪ್ ಅಥವಾ ಡೀಪ್ ಫೇಕ್ ಅನ್ನೋ ಶಬ್ದನ ಕೇಳಿರ್ತೀರಿ. ಅಂತಹ ಎ.ಐ. ಟೂಲು ಬಹಳಷ್ಟು ಇದ್ದಾವೆ. ಸೊ, ಅದರಲ್ಲಿ ಒಂದು ಫ್ರೀ ಎ.ಐ. ಟೂಲನ್ನು ನಾನು ನಿಮಗೆ ಪರಿಚಯ ಮಾಡ್ತೀನಿ. ಸೊ, ಫೇಸ್ ಸ್ವ್ಯಾಪ್ ಅಂತಂದರೆ ನಮಗೆಲ್ಲ ಗೊತ್ತಿರೋ ಹಾಗೆ ಬೇರೆ ಒಂದು ಫೋಟೋಗೆ ನಿಮ್ಮ ಮುಖನ ಅಲ್ಲಿ ಸ್ವ್ಯಾಪ್ ಮಾಡೋದು ಅಥವಾ ನಿಮ್ಮ ಮುಖ ಬರೋ ಹಾಗೆ ಅಲ್ಲಿ ನಾವು ಫೋಟೋವನ್ನು ತಯಾರಿಸೋದು. ಅದೇ ರೀತಿ ವಿಡಿಯೋದಲ್ಲಿ ಬೇರೆ ಒಂದು ವಿಡಿಯೋಕ್ಕೆ ನಮಗೆ ಬೇಕಾದಂತಹ ಮುಖವನ್ನು ಅದರಲ್ಲಿ ತೋರಿಸೋದಕ್ಕೆ ನಾವು ಡೀಪ್ ಫೇಕ್ ಅಂತೇಳಿ ಕರಿತೀವಿ. ಸೊ, ಅಂತಹ ಒಂದು ವೆಬ್ಸೈಟನ್ನು ನಾನು ನಿಮಗೆ ಪರಿಚಯ ಮಾಡ್ತೀನಿ. ಸೊ, ವೆಲ್ಕಮ್ ಟು ಎ.ಐ. ಟೂಲ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್. ಸೊ, ಮೊದಲಿಗೆ ಫೇಸ್ ಸ್ವ್ಯಾಪ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ಸೊ, ಇಲ್ಲಿ ರೀಮೇಕರ್.ai ಅನ್ನೋ ಒಂದು ವೆಬ್ಸೈಟ್ಗೆ ನೀವು ಹೋಗಬೇಕು. ಸೊ, ಇಲ್ಲೇನು ರೀಮೇಕರ್ ಅಂತ ಕಾಣಿಸುತ್ತೆ. ಸೊ, ರೀಮೇಕರ್.ai ಅನ್ನೋ ಒಂದು ವೆಬ್ಸೈಟ್ಗೆ ತೊಗೊಂಬರಬೇಕು. ಅಲ್ಲಿ ಬಂದಾಗ ಇಲ್ಲಿ ಮೊದಲಿಗೆ ಲಾಗಿನ್ ಆಗಬೇಕು ಜಿಮೇಲಿಂದ. ನಿಮಗೆ ಒಂದು 30 ಕ್ರೆಡಿಟ್ಸ್ಗಳು ಸಿಗ್ತವೆ ವಿಡಿಯೋ ಸ್ವೈಪಿಂಗ್ಗೆ. ಸೊ, ಇಲ್ಲಿ ನೀವು ಫೋಟೋವನ್ನು ಮೊದಲು ಸ್ವೈಪ್ ಮಾಡಬೇಕು ಅಂತಂದರೆ ನಿಮ್ಮ ಒರಿಜಿನಲ್ ಫೋಟೋ ಏನಿದೆ ಅಂದರೆ ನೀವು ಯಾವುದಕ್ಕೆ ಸ್ವ್ಯಾಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ರು ಅದನ್ನು ನೀವೇನಂತಂದರೆ ಇಲ್ಲಿ ಸ್ವ್ಯಾಪ್ ಮಾಡ್ಬೋದು. ಸೊ, ಮೊದಲಿಗೆ ನಾನಿಲ್ಲಿ ಯಾವುದೋ ಒಂದು ಇಮೇಜನ್ನು ತೆಗೆದುಕೊಳ್ತೀನಿ. ಇಲ್ಲಿ ನಾವು ಶಂಕರ್ ನಾಗ್ ಅವರ ಒಂದು ಇಮೇಜನ್ನು ತೆಗೆದುಕೊಳ್ಳೋಣ. ಸೊ, ತೆಗೆದುಕೊಂಡು ನಾನಿಲ್ಲಿ ಸೆಲೆಕ್ಟ್ ಮಾಡಿ ಸ್ವ್ಯಾಪ್ ಅಂತೇಳಿ ಕ್ಲಿಕ್ ಮಾಡ್ತೀನಿ. ಸೊ, ಒಂದು ಸ್ವ್ಯಾಪಿಗೆ ಒಂದು ಕ್ರೆಡಿಟ್ ಏನಂತಂದರೆ ಮೈನಸ್ ಆಗುತ್ತೆ. ಸೊ, ಒಂದು ಲಾಗಿನಲ್ಲಿ ನಮಗೆ 30 ಕ್ರೆಡಿಟ್ ಇಲ್ಲಿ ಸಿಗ್ತವೆ. ಸೊ, ತಾವಿಲ್ಲಿ ನೋಡ್ಬೋದು. ಸೊ, ಶಂಕರ್ ನಾಗ್ ಅವರೊಂದು ಫೇಸ್ ಸ್ವ್ಯಾಪ್ ಫೋಟೋವನ್ನು ನಾವಿಲ್ಲಿ ನೋಡ್ತೇವೆ. ಸೊ, ಪೇಯ್ಡ್ ವರ್ಷನಲ್ಲಿ ಬಹುಶಃ ಬಹಳ ಅಕ್ಯುರೇಸಿಯನ್ನು ನಾವು ನೋಡ್ಬೋದು. ಸೊ, ಇಲ್ಲಿ ಒಂದು ಸಿಂಪಲ್ ಫೇಸ್ ಸ್ವ್ಯಾಪನ್ನು ನಾವು ನೋಡ್ತೇವೆ. ಸೊ, ಇದೇ ರೀತಿ ಇನ್ನೊಂದು ಫೇಸ್ ಸ್ವ್ಯಾಪನ್ನು ನಾನು ಮಾಡಿ ತೋರಿಸ್ತೇನೆ. ಸೊ, ಇಲ್ಲಿ ನನ್ನದೇ ಆದಂತಹ ಒಂದು ಫೋಟೋವನ್ನು ನಾನೆಂತಂದರೆ ಈ ಒಂದು ಸೋರ್ಸ್ ಇಮೇಜಲ್ಲಿ ಆ್ಯಡ್ ಮಾಡ್ತೀನಿ. ಸೊ, ನೋಡೋಣ ಯಾವ ರೀತಿಯಾದಂಥ ಫೋಟೋ ಬರಬಹುದು ಅಂಥೇಳಿ. ಸೊ, ಸ್ವಲ್ಪ ಸುಮಾರು 4-5 ಸೆಕೆಂಡ್ಗಳ ಟೈಮ್ ಏನಂತಂದರೆ ಬೇಕಾಗತ್ತೆ ಫೇಸ್ ಸ್ವ್ಯಾಪ್ ಆಗಲಿಕ್ಕೆ. ಸೊ, ನೀವು ಕಂಟೆಂಟ್ ಕ್ರಿಯೇಟರ್ ಆಗಿದ್ದರೆ ಅಥವಾ ಯೂಟ್ಯೂಬಲ್ಲಿ ಈ ರೀತಿಯಾದಂಥ ವಿಡಿಯೋಗಳನ್ನು ಮಾಡ್ತಾಯಿದ್ರೆ ಖಂಡಿತ ಇದು ನಿಮಗೆ ಒಂದು ಒಳ್ಳೆಯ ವೆಬ್ಸೈಟ್. ಸೊ, ತಾವಿಲ್ಲಿ ನೋಡ್ಬೋದು ನನ್ನ ಮುಖ ಕೂಡ ಇಲ್ಲಿ ಸ್ವ್ಯಾಪ್ ಆಗಿದೆ. ಸೊ, ಇದೇ ರೀತಿ ನೀವು ನಿಮ್ಮ ಸೋರ್ಸ್ ಇಮೇಜನ್ನು ಹಾಕಿ ಒಂದು ಸ್ವ್ಯಾಪ್ ಫೋಟೋವನ್ನು ರೆಡಿ ಮಾಡಬಹುದು. ಸೊ, ಇಲ್ಲಿ ಇನ್ನೊಂದು ಆಪ್ಷನ್ ಇದೆ. ನೀವು ವಿಡಿಯೋವನ್ನು ಕೂಡ ಏನಂತಂದರೆ ಸ್ವ್ಯಾಪ್ ಮಾಡ್ಬೋದು. ಸೊ, ಇಲ್ಲಿ ನೀವು ಈ ಒಂದು ಆಪ್ಷನನ್ನು ಕ್ಲಿಕ್ ಮಾಡಬೇಕು. ವಿಡಿಯೋಸ್ ಆಫ್ ಫೇಸ್ ಅಂತೇಳಿ. ಸೊ, ನ್ಯೂ ಆಪ್ಷನ್ ಅಂತ ಇದೆ. ಸೊ, ಕ್ಲಿಕ್ ಮಾಡಿದಾಗ ನಿಮಗೆ ಅದು ಇನ್ನೊಂದು ಲಿಂಕಿಗೆ ಏನಂತಂದರೆ ರೀಡೈರೆಕ್ಟ್ ಆಗುತ್ತೆ. ಈ ಒಂದು ಹೊಸ ಹೋಮ್ ಪೇಜ್ಗೆ ನೀವು ಬರಬೇಕು. ಇಲ್ಲಿ ಅಪ್ಲೋಡ್ ವಿಡಿಯೋ ಅಂತೇಳಿದೆ. ಅಂದರೆ ನೀವು ಯಾವ ಒಂದು ವಿಡಿಯೋಗೆ ಯಾರ ಫೋಟೋ ಅಥವಾ ಮುಖ ಹಾಕಬೇಕು ಅಂತ ಅಂತೀರೋ ಅದನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ, ಮೊದಲು ನೀವು ಇಲ್ಲಿ ವಿಡಿಯೋವನ್ನು ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೊ, ನಾನಿಲ್ಲಿ ಒಂದು ವಿಡಿಯೋ ಸೆಲೆಕ್ಟ್ ಮಾಡಿಕೊಂಡು ಒಂದು ಫೇಸನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ನಿಮಗೆ ಫೇಸ್ ಸ್ವ್ಯಾಪ್ ಮಾಡಿ ತೋರಿಸ್ತೇನೆ. ಸೊ, ನಾನಿಲ್ಲಿ ಒಂದು 4 ಸೆಕೆಂಡಿನ ಒಂದು ವಿಡಿಯೋವನ್ನು ಇಲ್ಲಿ ಸೋರ್ಸ್ ಇದರಲ್ಲೇ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಇಲ್ಲಿ ಫೇಸನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ, ಯಾವರ ಮುಖ ನಿಮಗೆ ಆ ವಿಡಿಯೋದಲ್ಲಿ ಬೇಕು ಅಂತೇಳಿ ತೋರಿಸ್ಲಿಕ್ಕೆ. ಸೊ, ನಾನಿಲ್ಲಿ ಅಗೇನ್ ಶಂಕರ್ ಅವರ ಒಂದು ಫೇಸನ್ನು ಶಂಕರ್ ನಾಗ್ ಅವರ ಒಂದು ಮುಖವನ್ನು ನಾನು ಇದರಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೆ ಇಲ್ಲಿ 2 ಆಪ್ಷನ್ ಸಿಗುತ್ತೆ. ಒಂದು ರೆಗ್ಯುಲರ್ ಸ್ವ್ಯಾಪ್, ಇನ್ನೊಂದು ಫ್ರೀ ಸ್ವ್ಯಾಪ್. ಸೊ, ಇಲ್ಲಿ HD ಸ್ವ್ಯಾಪ್. HD ಯಲ್ಲಿ ನಿಮಗೆ 16 ಕ್ರೆಡಿಟ್ಗಳು ಒಂದು ವಿಡಿಯೋಗೆ ಏನಂತಂದರೆ ಕಟ್ಟಾಗುತ್ತೆ. ಇಲ್ಲಿ 4 ಕ್ರೆಡಿಟ್ ಕಟ್ಟಾಗುತ್ತೆ. ಸೊ, ನಾನು ಇಲ್ಲಿ HD ಸ್ವ್ಯಾಪನ್ನೇ ಮಾಡ್ತೀನಿ. ಸೊ, ನೋಡೋಣ ಯಾವ ರೀತಿಯಾದಂಥ ವಿಡಿಯೋ ಏನಂತಂದರೆ ಜನ್ರೇಟ್ ಆಗುತ್ತೆ ಅಂಥೇಳಿ. ಸೊ, ವಿಡಿಯೋ ರೆಡಿ ಆಗಿದೆ. ತಾವಿಲ್ಲಿ ನೋಡಬಹುದು. ಈ ಒಂದು ಸೆಕ್ಷನಲ್ಲಿ ನಮಗೆ ವಿಡಿಯೋ ನೋಡಲಿಕ್ಕೆ ಸಿಗುತ್ತೆ. ಸೊ, ಇಲ್ಲಿ ಫುಲ್ ಸ್ಕ್ರೀನಲ್ಲಿ ನಾನು ವಿಡಿಯೋ ಪ್ಲೇ ಮಾಡ್ತೀನಿ. ಸೊ, ತಾವಿಲ್ಲಿ ನೋಡ್ಬೋದು. ಆಲ್ಮೋಸ್ಟ್ ಶಂಕರ್ ನಾಗ್ ಅವರ ಒಂದು ಮುಖಾನೇ ಏನಂತಂದರೆ ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೇವೆ. ಸೊ, ನೀವು ಇಲ್ಲಿ ಪ್ರೋ ವರ್ಷನನ್ನು ಪರ್ಚೇಸ್ ಮಾಡಿದ್ರೆ ನಿಮಗೆ ಇನ್ನೂ ಬೇರೆ ಬೇರೆ ಅವಕಾಶಗಳು ಅಥವಾ ಫೆಸಿಲಿಟೀಸ್, ಫೀಚರ್ಸ್ ನಿಮಗೆ ಸಿಗ್ತವೆ. ಸೊ, ಬಹಳ ಸಿಂಪಲ್ ಆಗಿರುವಂಥ ಒಂದು ಫೇಸ್ ಸ್ವ್ಯಾಪ್ AI ಟೂಲ್ ಇದು. ಸೊ, ಇದನ್ನು ನಿಮ್ಮ ಕಂಟೆಂಟ್ ಕ್ರಿಯೇಷನ್ಗೆ, ಯೂಟ್ಯೂಬ್ ಶಾರ್ಟ್ಸ್ಗೆ, ತಾವು ಇನ್ಸ್ಟಾಗ್ರಾಮಲ್ಲಿ ಇದನ್ನು ಬಳಸ್ಬೋದು. ಒಂದು ಒಳ್ಳೆಯ ವೆಬ್ಸೈಟು. ಸೊ, ಇದನ್ನು ಏನಂತಂದರೆ ಮಿಸ್ಯೂಸ್ ಮಾಡಲಿಕ್ಕೆ ದಯವಿಟ್ಟು ಬಳಸ್ಕೊಳ್ಬೇಡಿ. ಸೊ, ನಿಮ್ಮ ಬೇರೆ ಬೇರೆ ಅವಶ್ಯಕತೆಗಳಿಗೆ ಕಂಟೆಂಟ್ ಕ್ರಿಯೇಷನ್ಗೆ ಅಂತಹ ಒಂದು ಇದಕ್ಕೆ ಇದನ್ನು ನೀವು ಬಳಸ್ಕೊಳ್ಬೋದು. ಸೊ, ಈ ಒಂದು ವೆಬ್ಸೈಟಿಗೆ ವಿಸಿಟ್ ಮಾಡಿ ಇದನ್ನು ಪ್ರಯತ್ನ ಮಾಡೋದಕ್ಕೆ ದಯವಿಟ್ಟು ಮರಿಬೇಡಿ. ಸೊ, ಹಾಗೆ ನನ್ನ ಚಾನಲಲ್ಲಿ ಬರ್ತಾ ಇರೋಂಥ ವಿಡಿಯೋಗಳನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳೋದನ್ನು ದಯವಿಟ್ಟು ಮರೆಯಬೇಡಿ. ಧನ್ಯವಾದಗಳು.